ಜನವರಿ 2025 ವಿಶೇಷವಾದಂಥ ದಿನ ಮೌನಿ ಅಮಾವಾಸ್ಯ. ಈ ಒಂದು ದಿನದ ವಿಶೇಷತೆ ಏನಪ್ಪಾ ಅಂದರೆ, ಮಕರ ಸಂಕ್ರಮಣದ ನಂತರ ಬರ್ತಿರುವಂತಹ ಪ್ರಥಮ ಅಮಾವಾಸ್ಯೆಯೇ ಮೌನಿ ಅಮಾವಾಸ್ಯ. ಈ ದಿನ ನಾವು ಮಾಡುವಂತಹ ಒಂದು ಸಂಕಲ್ಪಗಳು ಏನಾಗಿರುತ್ತಪ್ಪ ಅಂದರೆ, ಯಾವುದಾದ್ರು ವಿಳಂಬವಾಗ್ತಿರುವಂತಹ ಕೆಲಸಗಳನ್ನು ಆದಷ್ಟು ಬೇಗ ಆಗುತ್ತೆ. ಮನೆಯಲ್ಲಿ ಸಂಕಟಗಳಿದ್ರೆ ಅದೆಲ್ಲ ದೂರ ಆಗ್ತವೆ. ಅಭಿವೃದ್ಧಿ ಮತ್ತು ಹೆಲ್ತ್ ಇಶ್ಯೂಸ್ ಎಲ್ಲನೂ ಸಹಿತ ದೂರ ಆಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾವೇನು ಮಾಡಬೇಕು? ವಿಶೇಷವಾಗಿ ಅನ್ನದಾನವನ್ನು ಮಾಡಬೇಕು. ಎಷ್ಟಪ್ಪ ಅಂದರೆ, ತಾವು ಏನು ವೆಯ್ಟ್ ಇರ್ತೀರಿ ಅಷ್ಟು ಅನ್ನದಾನ, ಅಥವಾ ಅದಕ್ಕಿಂತ 10 ಪಟ್ಟು ತಮ್ಮ ಶಕ್ತಿಯುತವಾಗಿದ್ದರೆ ಈ ಒಂದು ಅನ್ನದಾನವನ್ನು ತಾವು ಮಾಡಬೇಕಾಗುತ್ತೆ. ಎರಡನೇದಾಗಿ ವಸ್ತ್ರದಾನವನ್ನು ಮಾಡಬೇಕಾಗುತ್ತೆ. ವಿಶೇಷವಾಗಿ ವಸ್ತ್ರದಾನ ಅಂದರೆ ತೊಟ್ಟಿರುವಂಥ ಬಟ್ಟೆಯೆಲ್ಲ ಹೊಸ ಬಟ್ಟೆಯನ್ನು ದಾನವನ್ನು ಮಾಡಬೇಕಾಗುತ್ತೆ. ಮತ್ತು ವಿಶೇಷವಾಗಿ ಈ ಒಂದು ದಿನ ಮೌನವನ್ನು ಕಾಪಾಡಬೇಕಾಗತ್ತೆ. ಮೌನಿ ಅಮಾವಾಸ್ಯ ಅಂದ್ರೇ ಸಾಕು, ಮೌನದ ಒಂದು ಅಮಾವಾಸ್ಯೆ ಅಂತ ಅರ್ಥ. ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಪರವಾಗಿಲ್ಲ. 15 ನಿಮಿಷ ಆಗ್ಬೋದು, 1 ಅವರ್ ಆಗ್ಬೋದು, ಅಥವಾ ಅರ್ಧ ಗಂಟೆ ಆಗ್ಬೋದು, ಅಥವಾ 2 ಅವರ್ ಆಗ್ಬೋದು. ಆದಷ್ಟು ಸಹಿತ ತಾವು ಧ್ಯಾನವನ್ನು ಮಾಡಿ, ವಿಷ್ಣು ಸಹಸ್ರನಾಮವನ್ನು ತಾವು ಆಲನೆಯನ್ನು ಮಾಡಿ, ಈ ಒಂದು ದಿನ ಈ ಒಂದು ಸಂಕಲ್ಪವನ್ನು ಮಾಡಿ ನನ್ನ ಪ್ರೀತಿಯ ವೀಕ್ಷಕರೇ, ತಮ್ಮ ಸಂಕಷ್ಟವೆಲ್ಲ ದೂರವಾಗುತ್ತೆ. ದೈವಕ್ಕೆ ಶರಣಾಗಿ, ಮೌನದಿಂದ ದೈವಕ್ಕೆ ಶರಣಾಗೋದೇ ಮೌನಿ ಅಮಾವಾಸ್ಯ. ಈ ಒಂದು 29 ಜನವರಿ 2025 ಶ್ರದ್ಧಾ ಭಕ್ತಿ ಶರಣಾರ್ಥಿಯ ಒಂದು ದಿನ ಅಂತಲೂ ಹೇಳ್ಬೋದು. ಇದು ಮಕರ ಸಂಕ್ರಮಣದ ನಂತರದ ಪ್ರಥಮ ಅಮಾವಾಸ್ಯ. ಈ ಅಮಾವಾಸ್ಯದ ಒಂದು ದಿನವನ್ನು ತಾವು ನಾನು ಹೇಳಿದಂತಹ ಒಂದು ಪ್ರಕಾರವಾಗಿ ಸಿದ್ಧಿ ಮಾಡ್ಕೊಳ್ತಿರ ತಾನೆ.